ಹಿಂದೆ ಹೈಕಮಾಂಡ್ನಲ್ಲಿ ಪವರ್ಫುಲ್ ಆಗಿ ಕುತ್ಕೊಂಡು ಇದ್ದಂತಹ ಬಿ.ಕೆ. ಹರಿಪ್ರಸಾದ್ ಅವರು ಈಗ ಚಿಕ್ಕಮಗಳೂರಿನಲ್ಲಿ ರಾಜ್ಯದಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಏನಿಲ್ಲ, ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟು ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನಿಜವಾಗ್ಲೂನಾ? ಓ ಹೌದಾ? ಬಿ.ಕೆ. ಹರಿಪ್ರಸಾದ್ ಅವರು ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ದಾರೆ. MLC ಅವರು CM ಆಯ್ಕೆ ಮಾಡಿದ್ದು CLP ಸಭೆಯಲ್ಲಿ. ಸೊ ಮುಂದೆ ಏನಾದರೂ ತೀರ್ಮಾನ ಆದರೆ ಅಲ್ಲಿಯೇ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. 5 ಜನರ ಮಧ್ಯೆ ಒಪ್ಪಂದದ ಮಾತಾಗಿರಬಹುದು. ಒಪ್ಪಂದ ಆಗಿದ್ರೆ ಅದನ್ನ ಹೇಳಬಹುದಾಗಿತ್ತು. ಸೊ ಚಿಕ್ಕಮಗಳೂರಿನಲ್ಲಿ MLC ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಏನೂ ಇಲ್ಲ ಅಂತಿದ್ದಾರೆ. ಹೌದು ಬಿಡಿ ಸರ್, ಎಲ್ಲ ಮಾಧ್ಯಮಗಳದ್ದೇ. 4-5 ಜನರ ಕೂತು ಇದ್ದಂತಹ ವ್ಯಾಪಾರ ಅಂದಿದ್ದು ನಾವೇ, ಕರೆಕ್ಟು. ಆ ಕಡೆಗೆ 5 ವರ್ಷ CM ಆಗಿ ನಾನೇ ಮುಂದುವರಿತೀನಿ, ಹೈಕಮಾಂಡ್ ನಿರ್ಧಾರ ಮಾಡಿದರೆ ಅಂತ ಹೇಳಿದ್ದು ನಾವೇ, ಕರೆಕ್ಟು. ವೆರಿ ಗುಡ್. ಕುರ್ಚಿ ಫೈಟ್ ಏನಿಲ್ಲ, ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಮಾಡೋರ್ಗೂ ಸಹ ಎಲ್ಲರೂ ಸಹ ಕಾಯ್ಬೇಕಾಗುತ್ತೆ. ನಾನು ಸಮಯ ಕೇಳಿರೋದು ಯಾವ ವಿಚಾರ, ಅವ್ರು ಸಮಯ ಕೇಳಿರೋದು ಯಾವ ವಿಚಾರ, ಭಾಳ ನಮ್ಮ ವಿಚಾರಗಳು. ನಾನೊಬ್ಬ ವರ್ಕಿಂಗ್ ಕಮಿಟಿ ಸದಸ್ಯ, ಹರಿಯಾಣದ ಉಸ್ತುವಾರಿ ವಹಿಸಿದ್ದೀನಿ. 14ನೇ ತಾರೀಕು ನಾವು ರಾಮಲೀಲಾದಲ್ಲಿ ದೊಡ್ಡ ಓಟ್ ಚೋರಿ ವಿರುದ್ಧ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ರಾಮಲೀಲಾ ಮೈದಾನದಲ್ಲಿ. ಈ ವಿಚಾರಗಳೆಲ್ಲ ಭಾಳಷ್ಟು ವಿಚಾರಗಳು ಚರ್ಚೆ ಮಾಡ್ಲಿಕ್ಕೆ ಹೋಗ್ತೀವಿ. ರಾಜ್ಯದ ವಿಚಾರದಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ, ನಾನು ಚರ್ಚೆ ಮಾಡೋದೇ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು CLPಯ ಸಭೆ, ಅದಕ್ಕೆ ಅಬ್ಸರ್ವರ್ಸ್ ಬಂದಿದ್ದರು. ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು CLP ತೀರ್ಮಾನ. ಅದು ಏನಾದರೂ ತೀರ್ಮಾನ ಆಗಬೇಕಂದ್ರೆ ಆ ಒಂದು ಮಧ್ಯದಲ್ಲಿ ಆಗಬೇಕ ವಿನಃ ಬಾಕಿದೆಲ್ಲ ಊಹಾಪೋಹಗಳು. ವ್ಯಾಪಾರ ಅಂತ ನಾನು ಒಪ್ಪಕ್ಕೆ ತಯಾರಿಲ್ಲ. 5 ಜನದ ಮಟ್ಟಿಗೆ ಮಾತಾಗಿರ್ಬೋದು, ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು CLP ಮಧ್ಯದಲ್ಲಿ. ಆ ಥರ ತೀರ್ಮಾನ ಆಗಿದೆ. ಇವರು CLPನಲ್ಲಿ ಹೇಳ್ಬೋದಿತ್ತಲ್ಲ ಈ ಥರ ತೀರ್ಮಾನ ಆಗಿದೆ ಅಂತೇಳಿ. ಆದ್ದರಿಂದ ಪಕ್ಷಕ್ಕೆ ಎಲ್ಲರೂ ಸಹ ದುಡಿದಿದ್ದಾರೆ, ದೊಡ್ಡ ದೊಡ್ಡ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ದುಡಿದಿದ್ದಾರೆ. ಆದ್ದರಿಂದ ನಾವು ಈಗಿನ ಕಾಲಘಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕೇ ವಿನಃ ಇದು ಪವರ್ ಸ್ಟ್ರಗಲ್ ಆಗಬಾರ್ದು. ಅಲ್ಲ, ರಾಜಕೀಯವಾಗಿ ಹಲವಾರು ವಿಶ್ಲೇಷಣೆಗಳು ಚಿಂತನೆಗಳು ಬರುತ್ತೆ. ಯಾವುದೇ ಸಂದರ್ಭದಲ್ಲಿ ನಾವು ಹೆಚ್ಚಿನ ಎಚ್ಚರ ವಹಿಸಿ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇದು. ಈ ಒಂದು ಅದಕ್ಕೆ ನಾನು ಪವರ್ ಸ್ಟ್ರಗಲ್ ಅಂತ ಹೇಳೋದು. ಇದಕ್ಕೆ ನಮ್ಮ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ರಾಹುಲ್ ಗಾಂಧಿಯವರಿದ್ದಾರೆ, ಹೈಕಮಾಂಡ್ ಇದೆ, ಇವುದು ತೀರ್ಮಾನ ಮಾಡುತ್ತೆ. ಅಲ್ಲಿವರೆಗೂ ಎಲ್ಲರೂ ಸಹ ಆದಷ್ಟು ಮಾಧ್ಯಮದಲ್ಲಿ ಹೋಗೋದು ಕಮ್ಮಿ ಮಾಡಬೇಕು. ತೀರ್ಮಾನ ಆಗಿದೆ ಅಲ್ಲಿ. ಈಗ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದು ಹೈಕಮಾಂಡ್. ಅದನ್ನು ಹೇಳಿ ನಾನು ಏನು ಸಲಹೆ ಕೊಡ್ತೀನಿ ಅಂತ ನಾನು ಕೇಳಿದಾಗ ಸಲಹೆ ಕೊಡ್ತೀನಿ. ಈಗಲೇ ಹೇಳ್ಬಿಟ್ರೆ ಅದೆಲ್ಲ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ನೋಡಿ, ಖರ್ಗೆ ಸಾಹೇಬರು, ವೀರಪ್ಪ ಮೊಯ್ಲಿಯವರು, ರೆಹಮಾನ್ ಖಾನ್ ಬಿಟ್ಟರೆ ನಾನೇ ಹಿರಿಯ ಕಾಂಗ್ರೆಸ್ಗೆ ಇರೋದು. ಒಂದೇ ಒಂದು ದಿವಸ ಪಕ್ಷ ಬಿಡದೆ ನಿರಂತರವಾಗಿ 51 ವರ್ಷ ಈ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ನು. ಜವಾಬ್ದಾರಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇದೇ ಚಿಕ್ಕಮಗಳೂರಲ್ಲಿ ಇಂದಿರಾ ಗಾಂಧಿ ಚುನಾವಣೆಯಿಂದ ಹಿಡಿದು ಇಲ್ಲಿ ತನಕ ನಿರಂತರವಾಗಿ ಸತತವಾಗಿ ಪಕ್ಷದಲ್ಲಿ ಕೆಲಸ ಮಾಡಿರೋದು ಯಾರಾದರೂ ಇದ್ದರೆ ಅದು ನಾನೊಬ್ಬನೇ. ಅದು ನನ್ನ ಪ್ಯಾಷನ್ ಅಂತಾರೆ ನೋಡಿ, ನನ್ನ ಉತ್ಸಾಹ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸರ್ಕಾರ ಅಧಿಕಾರ ಅದೇ ದೊಡ್ಡದು ಅಂತೇಳಿ ಜನ ಕೆಲವರು ಭಾವಿಸಿರ್ಬೋದು, ಅದು ನನಗೆ ಅದು ದೊಡ್ಡದಲ್ಲ. ನನ್ನ ಪಕ್ಷ ಭಾಳ ಮುಖ್ಯ, ಪಕ್ಷದ ಸಿದ್ಧಾಂತಗಳು ಭಾಳ ಮುಖ್ಯ. ಪಕ್ಷಕ್ಕೆ ಹಾನಿ ಆಗ್ತಾ ಇದೆ, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಸಹ ಯೋಚನೆ ಮಾಡಬೇಕಾಗಿದೆ.